ರೀ ಪಾಂಡು ಏನ್ರಿ ಮಾಡ್ತಾ ಇದ್ದೀರಾ? ಆಗ್ಲಿಂದ ನಾನು ಗಮನಿಸ್ತಾ ಇದ್ದೀನಿ. ಸರ್ ಯಾಕೋ ಏನು ಕೆಲಸ ಮಾಡಕ್ ಮೂಡಿಲ್ಲ ಸರ್. ರೀ ಕ್ಲೀಶ, ಸೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡೋದ್ ಬಿಟ್ಟು ಅಲ್ಲೇನ್ರಿ ನಿಂತ್ಕೊಂಡು ಮಾಡ್ತಾ ಇದ್ದೀರಾ ಕಿಸಿ ಕಿಸಿ ಅಂತ? ಸರ್ ಹೋಗಿರ್ಬೋದು ಸರ್. ನನಗೆ ನುಳಿಯೋದಾಗ್ಲಿ ಸಿಪ್ಪೆ ಸುಲಿಯೋದಾಗ್ಲಿ ಇಷ್ಟ ಆಗಲ್ಲ. ಅಯ್ಯೋ ಅದು ಹಾಗಲ್ಲ ಸರ್, ನನಗೆ ಏನೋ ಒಂದು ಅನುಮಾನ ಇತ್ತು, ಅದ್ರ ಕ್ಲಾರಿಫಿಕೇಶನ್ ತಗೊಳ್ತಾ ಇದ್ದೆ ಅಷ್ಟೇ. ನಾನು ಯಾಕ್ರಿ ಇರೋದಿಲ್ಲ? ನಿಮ್ಗೆ ಏನು ಅನುಮಾನ ಇದ್ರು ಸಾಹೇಬ್ರನ್ನೇ ಕೇಳಬೇಕು. ಇವ್ರಿಗೆ 2 ಕತ್ತೆ ಸರ್ವಿಸ್ ಆಗಿದೆ ಅಲ್ವಾ ಸರ್? ಸಿಂಗಯ್ಯ, ವಯಸ್ಸಾದ್ರೆ ಕತ್ತೆಗಳಾಗ್ತಾರ. ಏನ್ ಬೇಕಾದ್ರೂ ಕೇಳ್ಬೋದು. ಸಂಬಳ ಯಾಕೆ ಕಮ್ಮಿ ಕೊಡ್ತಿದ್ದೀರಾ, ಇನ್ಕ್ರಿಮೆಂಟ್ ಯಾವಾಗ ಕೊಡ್ತೀರಾ ಅಂತ ಏನ್ ಬೇಕಾದ್ರೂ ಕೇಳ್ಬೋದು. ಸರಿ ಅದನ್ನ ಮಾತ್ರ ಕೇಳ ಹಾಗಿಲ್ಲ. ಅದನ್ನ ಕೇಳಕ್ಕೆ ಅಂತಾನೆ ತಾವು ಹೋಗಿದ್ದು. ರೀ ಪಾಂಡು, ಏನ್ರಿ ನಿಮ್ಮ ಅವಸ್ಥೆ? ಸರ್ ನನಗೆ ಯಾಕೋ ಇವತ್ತು ಇದ್ಕಿದ ಹಾಗೆ ತುಂಬಾ ಬೇಜಾರಾಗ್ತಿದೆ ಸರ್. ಹ್ಞೂ ಸರ್, ಪಾಪ. ಸಾರ್ ಮೂಡ್ ಆಫ್ ಆಗೈತೆ ಅಂದ್ಮೇಲೆ ಕೆಲಸ ಮಾಡಕ್ ಹೋಗ್ಬಾರ್ದು ಸರ್. ಎಲ್ಲ ತಪ್ಪಾಯ್ತದೆ. ಈಗ ನೋಡಿ ಸರ್, ಕರೆಂಟ್ ಇಲ್ಲ ಅಂದ್ಮೇಲೆ ಸಿನಿಮಾ ನೋಡಕ್ ಆಯ್ತದ? ಇಲ್ಲ ತಾನೆ? ಈಸ್ ಆಲ್ಸೋ ಕರೆಕ್ಟ್. ನೀವು ಕೆಲಸ ಮಾಡ್ಬೇಡ್ರಿ, ನಿಮ್ಗೆ ಒಂದು 50,000 ರೂಪಾಯಿ ಕೊಡ್ತೀನಿ. ನೋಡೋ ಬ್ಯಾಂಕಿಗೆ ಕಟ್ಬಿಟ್ಟು ರಸೀತಿನ ಭದ್ರವಾಗಿ ಇಟ್ಕೊಂಡು ನಾಳೆ ಬೆಳಿಗ್ಗೆ ಬರ್ಬೇಕಾದ್ರೆ ಆಫೀಸಿಗೆ ತಗೊಂಡ್ ಬನ್ನಿ. ಅಂಡರ್ಸ್ಟ್ಯಾಂಡ್? ಸಾ ಹೊರಡಿ ಸಾ, ಇಂಥ ಭಾಗ್ಯ ಯಾರಿಗುಂಟು? ಹೊರಡಿ ಹೇಳ್ತೀನಿ. ಕೊಡಿ ಸರ್. 50,000 ರೂಪಾಯಿ ಇದೆ, ಹಣ ಭದ್ರ. ಆಯ್ತು ಸರ್. ಬ್ಯಾಗ್ ಕೊಡ್ತೀರಾ? ಬಾಯ್ ಸರ್. ಬಾಯ್ ಬಾಯ್. ನಾನು ಅವ್ರ ಜೊತೆ ಹೋದ್ರೆ ಏನಾದ್ರೂ ಅನುಕೂಲ ಆಗ್ಬೋದು ಅನ್ಸುತ್ತೆ ಸರ್. ನಿನಗ ಅವ್ರಿಗ? ನನಗೆ ಸರ್. ಹಾಗಾದ್ರೆ ಪರ್ಮನೆಂಟ್ ಆಗಿ ಮನೇಲಿ ಇಟ್ಬಿಡು. ಯಾಕೆ ಸರ್? ಇವತ್ತೇ ಸಸ್ಪೆಂಡ್. ಹೋಗ್ ಕೆಲಸ ನೋಡ. ಸರ್ ಕೆಲಸ ಮಾಡಿ. ನಂದು ಅಲ್ಲ, ಪಾಂಡುದು. ಏನಾಯ್ತು? ಅವ್ರ ಬ್ಯಾಗನ್ನು ಅವ್ರ ಎದುರಿಗೆ ಕದೀತಾ ಇದೆಯಾ? ಪುರ್ಸತ್ತಾಗಿದೆ ಸರ್, ಅದಕ್ಕೆ ಕೈ ಹಾಕ್ಬಿಟ್ಟೆ. ನೀವು ನೋಡ್ಲಿಲ್ವಾ? ನೋಡ್ದೆ, ಆದ್ರೂ ಸುಮ್ಮನೆ ಇದ್ದೆ. ಏನಿದೆ ಬ್ಯಾಗಲ್ಲಿ? ಈ ಬ್ಯಾಗಲ್ಲಿ ಆಫೀಸ್ ಕ್ಯಾಶು 50,000 ರೂಪಾಯಿ ಇದೆ. ಅದನ್ನ ಬ್ಯಾಂಕಿಗೆ ಕಟ್ಟಬೇಕಾಗಿತ್ತು. ಅಲ್ಲ, ಆಫೀಸ್ ಕ್ಯಾಶ್ನ ತಗೊಂಡ್ಬಂದು ಯಾರಾದ್ರೂ ಹೀಗೆಲ್ಲ ರಸ್ತೆಲಿ ಕೂತ್ಕೋತಾರ? ಬಂದ್ ಕೆಲಸ ಆಗ್ಲಿಲ್ಲ, ಹೋಗ್ಲಿ ಕಾಫಿಗಾದ್ರೂ ದುಡ್ಡು ಕೊಡ್ತೀರಾ? ಒಂದು ನಿಮಿಷ ಕಣಪ್ಪ. ನೀವಿರಿ. ಸುಮ್ಮನೆ ನಡಿಯಯ್ಯ. ಇನ್ನೊಂದ್ಸತಿ ಕದಿಯಕ್ಕೆ ಏನಾದ್ರು ಬಂದ್ರೆ ಕೈ ಕಾಲು ಮುರಿದ್ಬಿಡ್ತೀನಿ. ಓ, ನೀವು ಬುದ್ಧಿ ಇದೆಯಂತೆ? ಇಷ್ಟೊಂದು ದುಡ್ಡಿದೆ ಅಂತಾರೆ ಬ್ಯಾಗಲ್ಲಿ. ಅಯ್ಯೋ ಸರ್, ನನಗೆ ಯಾಕೋ ಜೀವನದಲ್ಲಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್. ನಿಜ ನಿಜ, ನಿಮ್ ಮುಖ ನೋಡಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ? ಹಾಳಾಗೋಲಿ ಅಂತ ಬಿಟ್ರೆ ಅದು ನನ್ನ ಬಿಡ್ತಾನೆ ಇಲ್ಲ, ಎಲ್ಲ ತಲೆಗೆ ಹತ್ಕೊಳ್ತಾ ಇದೆ. ನಿಮ್ ಕಷ್ಟ ಏನು ಅಂತ ಹೇಳಿ, ನಾನು ಅದಕ್ಕೆ ಪರಿಹಾರ ಹೇಳ್ತೀನಿ. ನೀವ್ ಯಾಕೆ ಹೆಂಗ್ ಡಿಪ್ರೆಸ್ ಆಗಿದ್ದೀರಾ? ನಾನು ನಿಮ್ಮಂತವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀನಿ. ನಮ್ಮ ಮನೇಲಿ ನಡೆದ ಒಂದು ಘಟನೆ ಹೇಳ್ತೀನಿ. ನನ್ನ ಸೊಸೆ ನನಗೆ ಒಂದು ತೆಂಗಿನಕಾಯಿ ತಗೊಂಬ ಅಂತ ಹೇಳಿದ್ಲು. ಅದಕ್ಕೆ ನೀವು ತೆಂಗಿನ ಮರ ಹತ್ತಿದ್ರಾ? ಇಲ್ಲ, ಹತ್ತಿದ್ರೆ ನನ್ನ ಹೆಂಡತಿ ಸಂತೋಷ ಪಡ್ತಾ ಇದ್ಲು. ಹಾ, ಮುಂದೆ ಹೇಳಿ. ನಾನು ತೆಂಗಿನಕಾಯಿ ಅಂಗಡಿಗೆ ಹೋಗಿ ಎಲ್ಲಾ ತೆಂಗಿನಕಾಯಿಗಳನ್ನು ತಲಾಶ್ ಮಾಡಿ 30 ರೂಪಾಯಿ ಒಂದು ತೆಂಗಿನಕಾಯಿ ತಗೊಂಡೆ. ಅದು ಲಾಸ್ಟ್ ಸೀಸನ್ ಅಲ್ಲಿ 7 ರೂಪಾಯಿ ಇತ್ತು. ಈಗ 30 ರೂಪಾಯಿಗೆ ಮೀಡಿಯಂ ಸೈಜ್ ತೆಂಗಿನಕಾಯಿ ಸಿಗುತ್ತೆ. ನಾನು 25 ರೂಪಾಯಿದು ತಗೊಳ್ಳಿಲ್ಲ, 35 ರೂಪಾಯಿದು ತಗೊಳ್ಳಿಲ್ಲ, 30 ರೂಪಾಯಿ ಕೊಟ್ಟು ಒಂದು ತೆಂಗಿನಕಾಯಿ ತಗೊಂಬಂದೆ. ಅದನ್ನ ಮನೆಯಲ್ಲಿ ಹೊಡೆದು ನೋಡಿದ್ರು. ಮಾವ ಬನ್ನಿ ಇಲ್ಲಿ. ಇಲ್ಲಿ ನೋಡಿ. ಕೆಟ್ಟೋಗಿದೇನಮ್ಮ? ಹೌದು, ಕೆಟ್ಟ ಹೋಗಿರೋದನ್ನ ಹುಡುಕ್ ತಂದಿದ್ದೀರಲ್ಲ ಮಾವ. ಯಾಕ್ರಿ ಈ ತರ ಮಾಡ್ತೀರಾ ನೀವು? ಅಲ್ಲ, ಒಂದ್ ತೆಂಗಿನಕಾಯಿನ ನೆಟ್ಟಗ್ ತರಕಾಗ್ಲಿಲ್ಲ ಅಂದ್ರೆ ಹೆಂಗೆ? ಒಳಗಡೆ ಹೇಗಿರುತ್ತೆ ಏನಾಗಿರುತ್ತೆ ಅಂತ ನನಗೇನೆ ಗೊತ್ತಿರುತ್ತೆ. ಚೌಕಸಿ ಚುರಿ ಕಡೆ ಬಾಯ್ಲಿ ರೀ. ತೆಂಗಿನಕಾಯಿನ ಹಿಂಗೆ ಕುಟ್ಬಿಟ್ಟು ನೋಡ್ಬೇಕು, ಅದ್ ಕೊಳ್ತೋಗಿದ್ಯೋ ಚೆನ್ನಾಗಿದ್ಯೋ ಹಳ್ಸೋಗಿದ್ಯೋ ಅಂತ ಗೊತ್ತಾಗತ್ತೆ. ಅವಾಗ ಅದನ್ನ ತರ್ಬೇಕು. ನಾನು ಹೊಡೆದೆ ಕಣೆ, ಅದೇ ಸೌಂಡ್ ಇಂದ ಏನು ಗೊತ್ತಾಗ್ಲಿಲ್ಲ. ಒಂದ್ ನಿಮಿಷ ನೋಡಿ ಇಲ್ಲಿ. ಹಿಂಗಂದಾಗ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಆ ಟಕ್ ಟಕ್ ಅನ್ನೋ ತೆಂಗಿನಕಾಯಿ ಮಾತ್ರ ತರ್ಬೇಕು, ಅದು ಚೆನ್ನಾಗಿರುತ್ತೆ. ಆದ್ರೆ ಹೊಡಿಯೋದಕ್ಕೆ ಅವ್ರು ಬಿಡ್ಬೇಕಲ್ಲ. ಯಾಕೆ ಬಿಡಲ್ಲ? ಮೊದ್ಲು ಇದನ್ನ ವಾಪಸ್ ಕೊಟ್ಟು ಬೇರೆ ತಗೊಂಡ್ ಬನ್ನಿ. ಇಲ್ಲ ಕಣೆ, ಅಂಗಡಿಯವನು ವಾಪಸ್ ತಗೊಳ್ಳೋದಿಲ್ಲ.
ಅಲ್ಲ ಹೊಡೆದು ಕೊಡೋದಕ್ಕೆ ಅದೇನ್ ದೇವಸ್ಥಾನನ? ಯಾಕ್ರಿ ತಗೊಳ್ಳೋದಿಲ್ಲ? ನಾವೇನಾದ್ರೂ ಕೋಟಾ ನೋಟ್ ಕೊಟ್ಬಿಟ್ರೆ ಅವ್ನ ಮುಖದ ಮೇಲೆ ಎಸೆಯೋದಿಲ್ವಾ ತಗೊಂಡೋಗ್ರಿ ಅಂತ? ಹಾಗೆ ಈ ಕೋಟಾ ತೆಂಗಿನಕಾಯಿನ ಅವ್ನ ಮುಖದ ಮೇಲೆ ಎಸ್ದು ಬೇರೆ ತಗೊಂಡ್ ಮನೆಗೆ ಆ ತೆಂಗಿನಕಾಯಿನ ಹೊರಗಡೆ ಬಿಸಾಕಿ ನಾನು ನನ್ನ ಜೇಬಿಂದ 30 ರೂಪಾಯಿ ತಗೊಂಡು ನನ್ನ ಹೆಂಡತಿ ಕೊಟ್ಟೆ. ಒಂದು ಬದುಕಿನ ನಿಯಮ ಇದೆ, ಕೇಳೋದಕ್ಕೆ ವಿಚಿತ್ರವಾಗಿದೆ, ಆದ್ರೆ ಆ ನಿಯಮ ತುಂಬಾ ಕರೆಕ್ಟು. ಅದ್ರ ಪ್ರಕಾರವಾಗಿ ನೀವು ಸದಾ ಆರಾಮಾಗಿರ್ಬೋದು. ಅದೇ ನಿಯಮ? ಅದ್ ಏನ್ ಹೇಳುತ್ತೆ ಅಂತಂದ್ರೆ, ಇಫ್ ಎನಿಥಿಂಗ್ ಕ್ಯಾನ್ ಗೋ ರಾಂಗ್ ಇಟ್ ವಿಲ್. ಅಂದ್ರೆ ಯಾರಿಂದಾದ್ರೂ ಏನಾದ್ರೂ ತಪ್ಪು ಆಗ್ಬೇಕು ಅಂತಿದ್ರೆ ಅದು ಹಾಗೇ ಆಗುತ್ತೆ, ಯಾರು ತಪ್ಸಕ್ಕಾಗಲ್ಲ. ಯಾರಿಂದನಾದ್ರೂ ತಪ್ಪು ಆಗೋದಿದ್ರೆ ಆ ತಪ್ಪನ್ನ ಯಾರಿಂದನೂ ಸರಿ ಮಾಡಕ್ಕಾಗಲ್ಲ. ಎಂಥ ಮಾತು! ಇದನ್ನ ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ. ಅದ್ಯಾಗೆ? ಮದುವೆ ಆಗೋದ್ಕಿಂತ ಮುಂಚೆ ಯಾರೂ ನನ್ನ ತಪ್ಪಿಸ್ಲಿಲ್ಲ, ನನ್ನ ರಕ್ಷಣೆ ಮಾಡಲಿಲ್ಲ. ಹಣೆಯಲ್ಲಿ ಬರ್ದಿರೋದನ್ನ ತಪ್ಪಿಸೋದಕ್ಕೆ ಆಗಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಅದನ್ನೇ ನಾನು ಹೇಳಿದ್ದು. ತಪ್ಪಾಗ್ಬೇಕು ಅಂತಿದ್ರೆ ಅದು ಹಾಗೇ ಆಗುತ್ತೆ, ಅದನ್ನ ನಾವು ಒಪ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇ ನನ್ನ ಗುರು, ನಿಮ್ಮ ಪಾಲಿಸಿನ ನಾನು ಫಾಲೋ ಮಾಡ್ತೀನಿ. ಯಾರಿಂದನಾದ್ರೂ ತಪ್ಪು ಆಗೋದಿದ್ರೆ ಅದು ಹಾಗೆ ಆಗುತ್ತೆ, ಯಾರಿಂದನೂ ತಪ್ಸಕ್ಕಾಗಲ್ಲ. ಆಹಾ, ಎಂಥ ಸುಂದರವಾದ ಮಾತು. ನಾನು ಬರ್ತೀನಿ. ಹಲೋ, ಬ್ಯಾಂಕಿಗೆ ದುಡ್ಡು ಕಟ್ಟಿದ್ರಾ? ಇಲ್ಲ, ಕಟ್ಟೋ ದಿನ ಕಟ್ಟೇ ಕಟ್ತೀನಿ. ಹಣ ಹುಷಾರು ಸಾ, ಕಳ್ಳರು ಕಾಕಿರ್ತಾರೆ. ಅಷ್ಟೊಂದು ದುಡ್ಡನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡೋದು ಡೇಂಜರು. ಏನ್ ಆಗ್ಬೇಕಾಗಿದೆಯೋ ಅದು ಹಾಗೆ ಆಗುತ್ತೆ, ಯಾರಿಂದನೂ ತಪ್ಸಕ್ಕಾಗಲ್ಲಪ್ಪ. ಹಲೋ, ಮನೆಯಲ್ಲಿರುವ ಸಮಸ್ತ ಜನಾಂಗನು ಸ್ವಲ್ಪ ಬರ್ತೀರಾ ಇಲ್ಲಿಗೆ? ಏನ್ ಮಾಯೆ? ಮಾಯಿ, ಯಾವ್ದಿದು ನೆಕ್ಲೆಸ್? ಏನ್ ಸೂಪರ್ ಆಗಿದೆ. ಯಾವಾಗ ತಗೊಂಡ್ರೆ? ಅದು ನಿನ್ನೆ ಕಬರ್ಡ್ ತೆಗ್ದಾಗ ಇವ್ರ ಬ್ಯಾಗಲ್ಲಿ 50,000 ರೂಪಾಯಿ ನೋಡ್ದೆ. ಇವತ್ತು ಅಂಗಡಿಗೆ ಹೋದೆ, ತಂದೆ, ಹಾಕೊಂಡೆ. ಸಿಲ್ವರ್ ನೆಕ್ಲೆಸ್ 1 ಗ್ರಾಮ್ ಗೋಲ್ಡ್ ಪಾಲಿಶ್ ಹಾಕಿದಾರಾ? ಅಲ್ಲಮ್ಮ, ಅದು ಯಾವ ದುಡ್ಡು ಏನು ಎತ್ತ ಅಂತ ಅಪ್ಪನ ಕೇಳಿದೆ ಹಂಗೆ ತಗೊಂಡೋದ್ಯಾ ನೀನು? ಪಾಪು, ಅವ್ರ ಬ್ಯಾಗಲ್ಲಿರೋ ದುಡ್ಡೆಲ್ಲ ನಂದೇ ತಾನೆ. ಅಲ್ಲಮ್ಮ, ಅಷ್ಟೊಂದು ಹಣ ಹೇಗ್ ಬಂತು, ಎಲ್ಲಿಂದ ಬಂತು ಅಂತ ನೀನ್ ಸ್ವಲ್ಪ ಯೋಚನೆ ಮಾಡ್ಲಿಲ್ವಾ? ಅಂಕಲ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಬೇಕು ಅಂತ 50,000 ಬ್ರಿಂಗ್ ಮಾಡಿ ಕೀಪ್ ಮಾಡಿದ್ರು. ಅದನ್ನ ನೀನ್ ತಗೊಂಡೋಗಿ ನೆಕ್ಲೆಸ್ ತಂದಿದ್ಯಾ? ಆಕ್ಸಿಡೆಂಟು. ನಿನ್ನೆನೆ ಈ ವಿಷಯ ಯಾಕೆ ಹೇಳಿಲ್ಲ ನನ್ಗೆ? ಮಾಯಿ, ಮಾವನ್ನ ನಾನು ಕೇಳ್ದೆ ಈ ಹಣ ಯಾವ್ದು ಅಂತ. ಈ ಹಣ ನಾನು ಬ್ಯಾಂಕ್ ಕಟ್ಟೋದು, ಯಾವಾಗ ಕಟ್ಟಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿರತ್ತೋ ಅವಾಗ ಕಟ್ತೀನಿ ಅಂದ್ರು. ಅಯ್ಯೋ, ಇವಾಗ ಕೊಂಡ್ಕೊಂಡ್ ಆಗೋಗಿದೆ, ಏನ್ ಮಾಡಕ್ಕಾಗುತ್ತೆ? ಏನಾದ್ರೂ ಮಾಡ್ಕೊಮ್ಮ ನೀನು. ಪಾಪು, ಸಾರಿ ಕೇಳ್ಬಿಡ್ಲಾ? ಹೆಂಗ್ರಮ್ಮ ಸಾರಿ ಕೇಳಿದ್ರೆ ಆಫೀಸ್ ದುಡ್ಡು ವಾಪಸ್ ಸಿಕ್ಬಿಡತ್ತಾ? ನೋಡು, ಅಪ್ಪ ಬಂದ್ರು ಅನ್ಸುತ್ತೆ. ಈಗ ಬೈತಾರೆ, ಬೈಸ್ಕೊ. ಶ್ರೀಮತಿ, ಯಾಕೆ ಹೀಗೆ ಆಡ್ತಾ ಇದೆಯಾ? ಅಯ್ಯೋ, ನಿಮ್ಗೋಸ್ಕರನೇ ಕಾಯ್ತಿದ್ದಪ್ಪ ನಾನು. ಸರಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಓಹೋ, ಕಿವಿಲಿ ಹೇಳಿ ನಾಚ್ಕೊಳ್ಳುವಂತದ್ದ? ಅಯ್ಯೋ, ಅದಲ್ಲಪ್ಪ. ಈ ನೆಕ್ಲೆಸ್ ಹೆಂಗಿದೆ ನೋಡಕ್ಕೆ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಮುಖಕ್ಕೆ ತುಂಬಾ ಹೊಂದ್ಕೊಂಡಿದೆ ಕಣೆ. ನೋಡಿದ್ರೆ ನಿಮ್ ತಾಯಿ ತರನೇ ಕಾಣಿಸ್ತಾ ಇದೆಯಾ? ನಾನು ಅಮ್ಮನ ತರ ಕಾಣ್ತಾ ಇದ್ದೀನಾ? ಲಕ್ಷಣ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ದು. ಅಪ್ಪ, ಅದು ಅಮ್ಮನಿಂದ ಒಂದು ಸಣ್ಣ ತಪ್ಪಾಗಿದೆ. ಪಾಪಣ್ಣ, ಈ ಸೈಜಿಗೆ ಸಣ್ಣ ತಪ್ಪು ಲೆಕ್ಕಕ್ಕಿಲ್ಲ ಕಣೋ. ಆಗ್ಬೇಕು ಅಂತ ಇದ್ರೆ ಅದು ಹಾಗೆ ಆಗತ್ತೆ, ಯಾರಿಂದನೂ ತಪ್ಸಕ್ ಸಾಧ್ಯನೇ ಇಲ್ಲ. ಹೌದು ಕಣ್ರಿ, ನೀವ್ ಹೇಳಿದ್ ಕರೆಕ್ಟ್. ಈಗ ನೋಡಿ, ನೀವ್ ಆಫೀಸಿಂದ 50,000 ರೂಪಾಯಿ ತಂದಿದ್ರಿ. ನನಗೇನ್ ಗೊತ್ತಿತ್ತ ಅದು ಆಫೀಸ್ ದುಡ್ಡು ಅಂತ? ಇಲ್ಲ, ನಾನು ದುಡ್ಡು ಕೊಟ್ಬಿಟ್ಟು ಈ ನೆಕ್ಲೆಸ್ ತಗೊಂಡ್ ಬಂದ್ಬಿಟ್ಟೆ. ಆಫೀಸ್ ದುಡ್ಡಲ್ಲ? ನಾನು ಹೇಳಿಲ್ವಾ ಅಪ್ಪನ್ ಕೋಪ ಬರುತ್ತೆ ಅಂತ? ಹರಿ, ಇದಕ್ಕೆಲ್ಲ ನಾನು ಕೋಪ ಮಾಡ್ಕೊಳ್ಳೋದಿಲ್ಲಪ್ಪ. ಆಗೋದನ್ನ ತಪ್ಸಕ್ ಸಾಧ್ಯನೇ ಇಲ್ಲ. ಇಫ್ ಎನಿಥಿಂಗ್ ಹ್ಯಾಸ್ ಟು ಗೋ ರಾಂಗ್, ಇಟ್ ವಿಲ್. ಉತ್ತಮ್ ಶರಣಂ ಗಚ್ಚಾಮಿ ಫೀಲ್ಸ್ ಅಲ್ಲಿ ಇದ್ದಾರೆ ಇವರು. ಏನಮ್ಮ ಇದು, ಬರೀ ಇಟ್ವಿಲ್ಲ. ಇಷ್ಟೇ ಆಗುತ್ತೆ ಅಂತ ಗೊತ್ತಿದ್ರೆ ನಿನ್ನೆ 50,000 ರೂಪಾಯಿ ನಾನೇ ತಗೊಂಡ್ಬಿಡ್ತಿದ್ದೆ. ಏನ್ ಆಶ್ಚರ್ಯ ಇದು, ಮಾವ ಏನೂ ಅನ್ಲಿಲ್ಲ. ಆಫೀಸ್ ಹಣದ ಗತಿ. ಪಾಪು,
ಚೌಕಾಸಿ ಇದಕ್ಕೇನೆ ಹ್ಯಾಪಿ ಕಪಲ್ ಅಂತ ಹೇಳೋದು. ಆಫೀಸಿಂದು 50,000 ರೂಪಾಯಿ ನಾನು ಈ ನೆಕ್ಲೆಸ್ ಮೇಲೆ ಉಡಾಯಿಸಿದ್ರು ಒಂದೇ ಒಂದು ಮಾತು ನನ್ಗೆ ಅನ್ಲಿಲ್ವಲ್ಲ. ಮ್ಯಾನೇಜ್ ಮಾಡ್ರಷ್ಟು ಒಳ್ಳೆಯವರು ಯಾರು ಇಲ್ಲಪ್ಪ. ಆದ್ರೆ ಟುಮಾರೋ ವಾಟ್ ಹ್ಯಾಪನ್ ಆಗುತ್ತೆ? ಹೂ ನೋಸ್? ನೆನ್ನೆ ಮಮ್ಮಿ ನಿಮ್ಮಿ ಇಷ್ಟೊತ್ತೆ ಪಾಪಣ್ಣ ಎಲ್ಲಿ? ಗೊತ್ತಿಲ್ಲ. ಪಾಪಣ್ಣ ಅದಕ್ಕೆ ಬಂದೆ 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 ಮಾ ಬೇಗ ಬಾಮ, ಸಿನಿಮಾಗೆ ಲೇಟ್ ಆಯ್ತು. ಈ ಮಮ್ಮಿ ಯಾವಾಗ್ಲೂ ಲೇಟ್ ಮಾಡ್ತಾರೆ ಕಣೋ. ಥಿಯೇಟರ್ ಅಲ್ಲಿ ಸ್ಟಾರ್ಟಿಂಗ್ ಅಡ್ವರ್ಟೈಸ್ಮೆಂಟ್ ಕಮ್ಮಿ ಮಾಡುತ್ತಲ್ಲ, ಅದು ನಾನು ಸಿ ಮಾಡ್ಬೇಕು. ಜಾನು, ಮಾಯಿ ಯಾವತ್ತೂ ನನ್ನಷ್ಟು ಬೇಗ ರೆಡಿನೇ ಆಗಲ್ಲ, ಯಾವಾಗ್ಲೂ ಲೇಟ್. ನೋಡೋದ್ ಬಿಟ್ಲು ನಮ್ ದಿಗರ್ ದಿಮ್ಮಿ. ನಾನ್ ಯಾರು? ಮಹಿಳಾ ಸಂಘದ ಪ್ರೆಸಿಡೆಂಟು. ನಾನ್ ಯಾರು? ಶ್ರೀಮತಿ ಪಾಚೋ. ಹಿಂಗೆ ಹಂಗೆ ಡ್ರೆಸ್ ಮಾಡ್ಕೊಂಡು ಬಂದ್ಬಿಡ್ಲಾ? ನಿಂತರ ಸಿಕ್ಕಿದ 2 ರೂಪಾಯಿ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ಸ್ವಲ್ಪ ಸ್ಟೈಲಿಶ್ ಆಗಿ ಬರ್ಬೇಕು ನಾನು ಸಿನಿಮಾಗೆ. ಮಾಯಿ, ಸಿನಿಮಾ ಹಾಲಲ್ಲಿ ಲೈಟ್ಸ್ ನ ಆರಿಸ್ತಾರಲ್ಲ. ನಿಜವಾಗ್ಲೂ ಬೇರೆ ಯಾರು ಸಿಗ್ಲಿಲ್ವೇನೋ? ಅಲ್ಲ ದಿಗಿಡ್ದಿಮ್ಮಿ, ಇಂಟರ್ವೆಲ್ ಅಲ್ಲಿ ನನ್ಗೆ ಯಾರು ಫ್ರೆಂಡ್ಸ್ ಸಿಕ್ಬಿಟ್ರೆ ಅವಾಗ ಗುಡುಗುಡು ಅಂತ ಓಡ್ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಲಾ ನಾನು? ಅದಕ್ಕೆ ಮಮ್ಮಿ ಡಾರ್ಕ್ ಅಲ್ಲಿ ಫೈನ್ ಕಾಣಿಸ್ಬೇಕು. ಈ ಗೂಸ್ಲಿಗೆ ಏನ್ ಎಕ್ಸ್ಪ್ಲೇನ್ ಮಾಡ್ತೇನೆ ನೀನು? ಮಾಯಿ, ಗೂಸ್ಲ ಅಲ್ಲ ನಾನು, ಪ್ಲೀಸ್ ಸ್ವಲ್ಪ ಅರ್ಥ ಕೂಬೆ ಇಲ್ಲಮ್ಮ ನಾನು. ಮಾಯಿ ಓಕೆ ಓಕೆ, ಆಯ್ತಾ ಆಯ್ತಾ, ಮುಗಿತಾ, ಹೊರಡೋಣ. ಅಪ್ಪ, ನೀನು ಬಂದಿದ್ರೆ ಚೆನ್ನಾಗಿರೋದು. ಇದಪ್ಪ, ನನಗೆ ಮೂಡಿಲ್ಲ. ಅಲ್ಲ ರೀ, ನಿಮ್ನ ಬಿಟ್ಟು ನಾವು ಹೊಟ್ಟೋದ್ರೆ ನಿಮಗೆ ಬೇಜಾರಾಗಲ್ವಾ? ಇಲ್ಲ ಕಣೆ, ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಂತ ಫಿಲಾಸಫಿ ಹಿಡ್ಕೊಂಡಿದ್ದೀರಾ ನೀವು. ಇವತ್ತು ಕೂಡ ನಮ್ಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ. ಇದು ಬರೀ ನನ್ನ ಫಿಲಾಸಫಿ ಅಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಹಾಗಾದ್ರೆ ನಾವು ಸಿನಿಮಾಗೆ ಹೋಗಿ ಬರೋದಾ? ನೀವೇ ಸಿನಿಮಾಗೆ ಹೋಗ್ಬೇಕು ಅಂತ ಇದೆ, ಅದನ್ನು ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಹೋಗಿ ಬನ್ನಿ. ಮಾವನಿಗೆ ತುಂಬಾ ಬೋರ್ ಆಗ್ಬೋದೇನೋ. ಮಾವ, ಪಲ್ಯ ಮಾಡಿಟ್ಟಿದ್ದೀನಿ, ಬ್ರೆಡ್ ಜೊತೆ ತಿನ್ಬಿಡಿ. ಅದೇನು ತಿನ್ನಕ್ ಬ್ರೆಡ್ ಇದೆ ಅಂತ ಸ್ಪೆಷಲ್ ಆಗಿ ಹೇಳ್ತಾ ಇದ್ಯಾ? ಅದನ್ ಬಿಟ್ಟು ಬೇರೆ ಏನಿರುತ್ತೆ ನಮ್ಮ ಮನೇಲಿ?